ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕುಡಚಿ ರಾಯಭಾಗ ತಾಲೂಕಿನ ಕುಡಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ 2.5 ಲಕ್ಷ ಮೊತ್ತದ ಕರೆಂಟ್ ಮೋಟಾರ್ಗಳನ್ನ ಮತ್ತು ಆರೋಪಿತರನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರೈತರ ಪಂಪ್ಸೆಟ್ಗಳು ಕಳುವಾದ ದೂರಿನ ಅನ್ವಯ ತಪಾಸಣೆ ನಡೆಸಿದ ಕುಡಚಿ ಪೊಲೀಸ್ ಸಿಬ್ಬಂದಿ ಪಟ್ಟಣದ ರೈಲ್ವೆ ಗೇಟ್ ಹತ್ತಿರ ಸಂಶಯಾಸ್ಪದ ರೀತಿಯಲ್ಲಿ ಮೋಟಾರ್ ಸೈಕಲ್ ಮತ್ತು ಕರೆಂಟ್ ಮೋಟಾರ್ ಸಮೇತ ಸೋಮವಾರ ಬೆಳಗಿನ ಸುಮಾರಿಗೆ ಸಿಕ್ಕ 2 ಜನ ಆರೋಪಿತರನ್ನ ದಸ್ತಗಿರಿ ಮಾಡಿ ಇವರನ್ನ ವಿಚಾರಣೆ ಮಾಡಿದಾಗ ಕಳವು ಮಾಡಿರುವುದಾಗಿ ಬೆಳಕಿಗೆ ಬಂದಿದೆ. ಅವರು ಕುಡಚಿ ಚಿಂಚಲಿ ಹಾಗೂ ಮೊರಬಾ ಗ್ರಾಮದಲ್ಲಿ ಕರೆಂಟ್ ಮೋಟಾರ್ಗಳನ್ನ ಕಳ್ಳತನ ಮಾಡಿ ಮಾರಾಟ ಮಾಡುವ ಸಲುವಾಗಿ ಮುಚ್ಚಿಟ್ಟಿರುವುದಾಗಿ ಒಪ್ಪಿಕೊಂಡಿದ್ದಾರೆ. 2.5 ಲಕ್ಷ ಮೊತ್ತದ 8 ಕರೆಂಟ್ ಮೋಟಾರ್ಗಳನ್ನ ಹಾಗೂ ಕಳ್ಳತನ ಮಾಡಲು ಉಪಯೋಗಿಸಿದ 2 ಮೋಟಾರ್ ಸೈಕಲ್ಗಳನ್ನ ಜಪ್ತಿ ಮಾಡಿ ಆರೋಪಿತರನ್ನ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ಈ ಪ್ರಕರಣ ಪತ್ತೆ ಕಾರ್ಯವನ್ನ ಅತರ್ನಿ ಡಿವೈಎಸ್ಪಿ ಎಸ್ಟಿ ಜಲ್ದೆ, ಸಿಪಿಐ ರವಿಚಂದ್ರ ಡಿಬಿ ಮಾರ್ಗದರ್ಶನದಲ್ಲಿ ಪಿಎಸ್ಐ ಕಲ್ಮೇಶ್ ಬನ್ನೂರ, ಪಿಎಸ್ಐ ಮಾಳಪ್ಪ ಪೂಜಾರಿ ಹಾಗೂ ಸಿಬ್ಬಂದಿಯವರು ಆದ ಎಎಸ್ಐ ಕೆಆರ್ ಸಾಳುಂಕೆ, ಎಚ್ಎಸ್ ಗುಡ್ಡದ, ಸಿದ್ದಗೌಡ ಪಾಟೀಲ್, ಆರಿಫ್ ಮುದ್ನಾಳ್, ಎಎಸ್ ಪಾಟೀಲ್ ಹಾಗೂ ಬೆಳಗಾವಿ ಟೆಕ್ನಿಕಲ್ ಶಿಲ್ದ ವಿನೋದ್ ತಕ್ಕಣ್ಣನವರ್ ಇತರರು ತನಿಖಾ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಇನ್ನು ತನಿಖಾ ತಂಡವನ್ನ ಎಸ್ಪಿ ಬೆಳಗಾವಿ ಡಾಕ್ಟರ್ ಭೀಮಶಂಕರ್ ಗುಳೇದ, ಹೆಚ್ಚುವರಿ ಎಸ್ಪಿ ರಾಮಗೊಂಡ ವಸರಗಿ ಅವರು ಶ್ಲಾಘಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.